ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಸಚಿವ ಸಂಪುಟ ಪುನಾರಚನೆಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಓಕೆ ಅನ್ನುವಂತಹ ಸಿಗ್ನಲ್ ಅನ್ನ ಖುದ್ದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದಾರೆ. ಆದರೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ರಾಹುಲ್ ವೇಣುಗೋಪಾಲ್ ಬಳಿ ಚರ್ಚೆ ಮಾಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಹೀಗಾಗಿ ರಾಹುಲ್ ಅವರ ಅಂಗಳಕ್ಕೆ ಸಂಪುಟ ಪುನಾರಚನೆಯ ಚೆಂಡು ಈಗ ಸದ್ಯಕ್ಕೆ ಬಿದ್ದಿದೆ. ಪುನಾರಚನೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಅಧಿಕ ಕಾಲ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಇನ್ನು ಅವರ ಬಳಿ ಸಂಪುಟ ಪುನಾರಚನೆ ಬಗ್ಗೆ ಅಭಿಪ್ರಾಯವನ್ನ ಪಡ್ಕೊಂಡಿದ್ದಾರೆ. ಅಂಡ್ ಯಾಕೆ ಆಗಬೇಕು, ಇದು ಬೇಸಿಕಲಿ ಮೇನ್ ವಿಷಯ. ಇದರ ಬಗ್ಗೆ ಅವರಿಗೆ ಮನದಟ್ಟು ಮಾಡುವಂತಹ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಸೊ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸ ಇತ್ತಲ್ಲ, ಎರಡೆರಡು ನಾಯಕರ ಮೀಟಿಂಗ್ಗೆ ಕೇಂದ್ರ ಬಿಂದುವಾಗಿತ್ತು. ಒಂದು ಕಡೆ ಡಿ.ಕೆ. ಬ್ರದರ್ಸ್, ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಇಬ್ಬರು ಬೇರೆ ಬೇರೆ ರಾಜಕೀಯ ಮಹದಾಸೆಗಳನ್ನ ಇಟ್ಕೊಂಡು ಡೆಲ್ಲಿಗೆ ಬಂದಿದ್ರು, ಅವರನ್ನು ಮೀಟ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಇದೇ ವೇಳೆಯಲ್ಲಿ ಸಂಪುಟ ಪುನಾರಚನೆಗೆ ಅವರು ಒಪ್ಪಿಗೆ ಪಡಿಬೇಕು ಅಂತ ಹೇಳಿ ಬಂದಿದ್ರು. ಸೊ ಅಂತೂ ಇಂತೂ ಅವರ ಮೀಟಿಂಗ್ ಫಲಪ್ರದವಾಗಿದೆ. ಅವರ ಆಸೆಯಂತೆ, ಅವರ ಹಠದಂತೆ ಸಂಪುಟ ಪುನಾರಚನೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆ್ಯಂಡ್ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಓಕೆ ಅಂತ ಹೇಳಿದರು. ಈಗ ಮತ್ತೊಮ್ಮೆ ಆ ಚೆಂಡು ರಾಹುಲ್ ಗಾಂಧಿಯವರ ಅಂಗಳಕ್ಕೆ ತಲುಪಿದೆ. ಈಗ ಯಾವೆಲ್ಲ ಸಚಿವರಿರಬೇಕು, ಆ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರನ್ನ ಲಿಸ್ಟ್ ಮಾಡಬೇಕು, ಆ ಎಲ್ಲವನ್ನೂ ಕೂಡ ಈಗ ರಾಹುಲ್ ಗಾಂಧಿಯವರ ಜೊತೆಗೆ ಮತ್ತೊಂದು ಮೀಟಿಂಗ್ ಮಾಡೋದರ ಮೂಲಕ ಫೈನಲೈಸ್ ಮಾಡ್ತಾರೆ. ಇದಾದ ನಂತರ ಹೊಸ ಮುಖಗಳು, ಯಾವೆಲ್ಲ ಹೆಸರುಗಳು ಹೊಸದಾಗಿ ಸೇರ್ಪಡೆ ಆಗುತ್ತೆ ಅನ್ನೋದಕ್ಕೆ ಆಗಲೇ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.